ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಬ್ಯಾಚುಲರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ 104 ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅಟ್ ಸ್ಟೇಟ್ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ಸ್ ಯೂನಿಟ್ 8 ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬಗ್ಗೆ ಕಲಿಯಲಿದ್ದೇವೆ. ಅದರ ಸ್ಟ್ರಕ್ಚರ್ ಬಂದು State Election Commission, its significance, State Election Commission composition and setup, State Election Commission, its powers, power to Election Commission as a civil court, power to make rules, State Election Commission, its functions, power of Election Commission as a civil court, power to make rules, Election Tribunal, role of State Election Commission and summary. ಕನ್ನಡಕ್ಕೆ ತರ್ಜುಮೆ ಮಾಡಿದಾಗ ರಾಜ್ಯ ಚುನಾವಣಾ ಆಯೋಗ, ಉದ್ದೇಶಗಳು, ಪರಿಚಯ, ರಾಜ್ಯ ಚುನಾವಣಾ ಆಯೋಗದ ಮಹತ್ವ, ರಾಜ್ಯ ಚುನಾವಣಾ ಸಂಯೋಜನೆ ಮತ್ತು ಸ್ಥಾಪನೆ, ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳು, ಸಿವಿಲ್ ನ್ಯಾಯಾಲಯದಂತೆ ಚುನಾವಣಾ ಆಯೋಗದ ಅಧಿಕಾರ, ನಿಯಮಗಳನ್ನು ಮಾಡುವ ಅಧಿಕಾರ, ರಾಜ್ಯ ಚುನಾವಣಾ ಆಯೋಗದ ಕಾರ್ಯಗಳು, ಸಿವಿಲ್ ನ್ಯಾಯಾಲಯದಂತೆ ಚುನಾವಣಾ ಆಯೋಗದ ಅಧಿಕಾರ, ನಿಯಮಗಳನ್ನು ಮಾಡುವ ಅಧಿಕಾರ, ಚುನಾವಣಾ ನ್ಯಾಯಮಂಡಳಿ ಹಾಗೂ ರಾಜ್ಯ ಚುನಾವಣಾ ಆಯೋಗದ ಪಾತ್ರ ಹಾಗೂ ಸಾರಾಂಶವನ್ನು ನಾವು ಇಂದು ಕಲಿಯುತ್ತಿದ್ದೇವೆ. ಆಬ್ಜೆಕ್ಟಿವ್ಸ್, ಇಂದಿನ ಉದ್ದೇಶಗಳೇನೆಂದರೆ ಚುನಾವಣಾ ಆಯೋಗದ ಮಹತ್ವ, ರಾಜ್ಯ ಚುನಾವಣಾ ಆಯೋಗದ ಸಂಯೋಜನೆ, ರಾಜ್ಯ ಚುನಾವಣಾ ಆಯೋಗದ ಅಧಿಕಾರಿಗಳು ಮತ್ತು ಕಾರ್ಯಗಳು, ರಾಜ್ಯ ಚುನಾವಣಾ ಆಯೋಗದ ಪಾತ್ರ ಮತ್ತು ತಳಮಟ್ಟದಲ್ಲಿ ಪ್ರಜಾಸತ್ತಾತ್ಮಕ ಆಡಳಿತದ ಮೇಲೆ ರಾಜ್ಯ ಚುನಾವಣಾ ಆಯೋಗದ ಪ್ರಭಾವ. ಇಂದು ನಾವು ಪರಿಚಯದಲ್ಲಿ ತಿಳಿಯಲಿದ್ದೇವೆ ಏನೆಂದರೆ ಪ್ರಜಾಸತ್ತಾತ್ಮಕ ರಾಜಕೀಯಕ್ಕಾಗಿ ಮುಕ್ತ, ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವುದು ಅಗತ್ಯ ಲಕ್ಷಣವೆಂದು ಪರಿಗಣಿಸಲಾಗಿದೆ. ಭಾರತವು ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ಎಂಬ ಹೆಗ್ಗಳಿಕೆಯನ್ನು ಹೊಂದಿದೆ. ಆರ್ಟಿಕಲ್ 324 ಅಡಿಯಲ್ಲಿ ಭಾರತದ ಸಂವಿಧಾನವು ಭಾರತದ ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷರ ಚುನಾವಣೆಗಳನ್ನು ನಡೆಸಲು ಸ್ವತಂತ್ರ ಚುನಾವಣಾ ಆಯೋಗಕ್ಕೆ ನಿರ್ದಿಷ್ಟವಾಗಿ ಒದಗಿಸಿದೆ ಮತ್ತು 73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಗಳ ನಂತರ ಸ್ಥಳೀಯ ಸಂಸ್ಥೆಗಳು, ಪಂಚಾಯತ್ಗಳು ಮತ್ತು ಪುರಸಭೆಗಳಿಗೆ ಚುನಾವಣೆಯ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿದ ಚಟುವಟಿಕೆಗಳನ್ನು ಕೈಗೊಳ್ಳಲು
ರಾಜ್ಯ ಚುನಾವಣಾ ಆಯೋಗವನ್ನು ಅಂದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ SIC ಸ್ಥಾಪಿಸಲು SEC ಸ್ಥಾಪಿಸಲು ಒಂದು ನಿಬಂಧನೆಯನ್ನು ಮಾಡಲಾಯಿತು. ನಾವು ಈ ಘಟಕದಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಪ್ರಾಮುಖ್ಯತೆ, ಸಂಯೋಜನೆ, ಅಧಿಕಾರಗಳು, ಕಾರ್ಯಗಳು ಮತ್ತು ಪಾತ್ರದ ಮೇಲೆ ಕೇಂದ್ರೀಕರಿಸಿದ್ದೇವೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಿಗ್ನಿಫಿಕೆನ್ಸ್ ಅಂದರೆ ರಾಜ್ಯ ಚುನಾವಣಾ ಆಯೋಗ ಮತ್ತು ಅದರ ಮಹತ್ವ. ಯಾವುದೇ ದೇಶದ ರಾಜಕೀಯ ಬೆಳವಣಿಗೆಯ ತಿರುಳು ಜನರ ಭಾಗವಹಿಸುವಿಕೆಗೆ ಅನುಕೂಲಕರವಾದ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಗಳ ಕೃಷಿಯಲ್ಲಿದೆ. ಸ್ಥಳೀಯ ಸರ್ಕಾರದ ಸಂಸ್ಥೆಗಳು ಜನರ ಆಸೆಗಳನ್ನು ಅವರ ಉತ್ಸಾಹ ಮತ್ತು ಆಡಳಿತದಲ್ಲಿ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ಸಮನ್ವಯಗೊಳಿಸುವ ಮಾರ್ಗವನ್ನು ಒದಗಿಸುತ್ತದೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಸ್ಥಳೀಯ ಸರ್ಕಾರದ ಸಂಸ್ಥೆಗಳು ಜನರ ಪ್ರಜಾಸತ್ತಾತ್ಮಕ ಅಗತ್ಯಗಳನ್ನು ಪೂರೈಸುತ್ತವೆ ಮತ್ತು ರಾಜಕೀಯ ಪ್ರಜ್ಞೆಯ ಅಭಿವ್ಯಕ್ತಿಯ ವಾಹಿನಿಗಳಾಗಿ ಕಾರ್ಯನಿರ್ವಹಿಸುತ್ತವೆ. ಪ್ರಾಮಾಣಿಕ ಪ್ರಯತ್ನಗಳ ಅಗತ್ಯವಿರುವ ಪ್ರಜಾಪ್ರಭುತ್ವ ಸಂಸ್ಥೆಗಳನ್ನು ಬಲಪಡಿಸುವಲ್ಲಿ ಸ್ಥಳೀಯ ಸರ್ಕಾರವು ಕೊಡುಗೆ ನೀಡಬಹುದು. ದೀರ್ಘಕಾಲದವರೆಗೆ ಇದು ಭಾರತದಲ್ಲಿ ಗಂಭೀರ ಸಮಸ್ಯೆಯಾಗಿದೆ. ಸ್ವಾತಂತ್ರ್ಯ ನಂತರ ಭಾರತದಲ್ಲಿನ ಹೆಚ್ಚಿನ ರಾಜ್ಯ ಸರ್ಕಾರಗಳು ಸ್ವ ಆಡಳಿತ ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಯ ಬಗ್ಗೆ ನೀರಸ ಮನೋಭಾವವನ್ನು ತೋರಿಸುತ್ತಿವೆ. ಈ ಸಂಸ್ಥೆಗಳನ್ನು ಅತಿಕ್ರಮಿಸುವಲ್ಲಿ ವ್ಯಾಪಕವಾದ ನಿರಂಕುಶತೆ ಕಂಡುಬಂದಿದೆ ಮತ್ತು ಹಲವು ರಾಜ್ಯಗಳಲ್ಲಿ ವರ್ಷಗಳ ಕಾಲ ಚುನಾವಣೆಗಳು ನಡೆಯಲೇ ಇಲ್ಲ. ಈ ಎಣಿಕೆಯ ಉದಾಹರಣೆ ಎಂದರೆ ಹಿಮಾಚಲ ಪ್ರದೇಶ. ಅಲ್ಲಿ ಶಿಮ್ಲಾ ಮುನ್ಸಿಪಲ್ ಕಾರ್ಪೊರೇಷನ್ ಜೊತೆಗೆ ಚುನಾವಣೆಗಳು ನಡೆಯುತ್ತವೆ. 26 ವರ್ಷಗಳ ಅಂತರದ ನಂತರ 1986ರಲ್ಲಿ ಪಟ್ಟಣಗಳನ್ನು ನಡೆಸಲಾಯಿತು. ಇದೇ ರೀತಿಯ ಇತರ ಉದಾಹರಣೆಗಳನ್ನು ಬೇರೆ ಬೇರೆ ರಾಜ್ಯಗಳಲ್ಲಿಯೂ ನಾವು ಕಾಣಬಹುದಾಗಿದೆ. ಪಂಜಾಬ್ನಲ್ಲಿ 3 ಮುನ್ಸಿಪಲ್ ಕಾರ್ಪೊರೇಷನ್ಗಳನ್ನು 1977ರಲ್ಲಿ ಸ್ಥಾಪಿಸಲಾಯಿತು. ಆದರೆ ಇವು ದೀರ್ಘಕಾಲದವರೆಗೆ ಪ್ರಜಾಪ್ರಭುತ್ವ ವಿರೋಧಿ ಸಂಸ್ಥೆಗಳಾಗಿ ಉಳಿದುಕೊಂಡಿವೆ. ಈ ಸಮಸ್ಯೆಯನ್ನು ಹೋಗಲಾಡಿಸಲು ಸ್ಥಳೀಯ ಸಂಸ್ಥೆಗಳಿಗೆ ನಿಯಮಿತ ಮತ್ತು ನ್ಯಾಯಸಮ್ಮತ ಚುನಾವಣೆಗೆ ವ್ಯವಸ್ಥೆ ಕಲ್ಪಿಸುವಂತೆ ನಾನಾ ಮೂಲಗಳಿಂದ ಪದೇ ಪದೇ ಆಗ್ರಹ ಕೇಳಿಬರುತ್ತಿತ್ತು. 73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯ್ದೆಗಳ ಭಾಗವಾಗಿ ಇದು ನೆರವೇರಿತು. ಇದು ಪಂಚಾಯತ್ ಮತ್ತು ಮುನ್ಸಿಪಲ್ ಸಂಸ್ಥೆಗಳಿಗೆ ಚುನಾವಣೆಗಳನ್ನು ಮೇಲ್ವಿಚಾರಣೆ ಮಾಡಲು, ನಿರ್ದೇಶಿಸಲು ಮತ್ತು ನಿಯಂತ್ರಿಸಲು ರಾಜ್ಯಪಾಲರಿಂದ ನೇಮಕಗೊಳ್ಳುವ ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸ್ಥಾಪಿಸುವ ನಿಬಂಧನೆಯನ್ನು ಹೊಂದಿದೆ. ಈ ನಿಟ್ಟಿನಲ್ಲಿ ಆರ್ಟಿಕಲ್ 243K ಜೊತೆಗೆ ಆರ್ಟಿಕಲ್ 243ZA ಒದಗಿಸುತ್ತದೆ.
ಪಂಚಾಯತ್ ಮತ್ತು ಪುರಸಭೆಗಳ ಎಲ್ಲ ಚುನಾವಣೆಗಳ ನಿರ್ವಹಣೆಗೆ ಸಂಬಂಧಿಸಿದ ಮೇಲ್ವಿಚಾರಣೆ, ನಿರ್ದೇಶನ, ನಿಯಂತ್ರಣವು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಜವಾಬ್ದಾರಿಯಾಗಿದೆ. ಸಾಂವಿಧಾನಿಕ ತಿದ್ದುಪಡಿಯ ಮೂಲಕ ಸಂಯೋಜಿಸಲಾದ 243ನೇ ಯು ಎಲ್ಲ ಸ್ಥಳೀಯ ಸಂಸ್ಥೆಗಳ ಅಧಿಕಾರಾವಧಿಯನ್ನು 5 ವರ್ಷಗಳಿಗೆ ನಿಗದಿಪಡಿಸಲು ಒದಗಿಸುತ್ತದೆ ಮತ್ತು 5 ವರ್ಷಗಳ ಅವಧಿಗೆ ಮುಂಚಿತವಾಗಿ ವಿಸರ್ಜನೆಯ ಸಂದರ್ಭದಲ್ಲಿ ಸ್ಥಳೀಯ ಸಂಸ್ಥೆಗಳು 6 ತಿಂಗಳ ಅವಧಿಯಲ್ಲಿ ಮರುಚುನಾವಣೆಗೆ ಹೋಗುತ್ತವೆ. ಪ್ರತಿ 5 ವರ್ಷಗಳ ಅವಧಿ ಮುಗಿದ ನಂತರ ನಿಯಮಿತ ಚುನಾವಣೆಗಳನ್ನು ನಡೆಸಲು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಪಾತ್ರವನ್ನು ಇದು ಎತ್ತಿ ತೋರಿಸುತ್ತದೆ ಮತ್ತು ನಂತರ 5 ವರ್ಷಗಳ ಮಧ್ಯಂತರದಲ್ಲಿ ವಿಸರ್ಜನೆಯ ಮೇಲೆ ಚುನಾವಣೆಗಳನ್ನು ನಡೆಸಬೇಕಾದರೆ ಉಳಿದ ಅವಧಿಗೆ ಚುನಾವಣೆಗಳನ್ನು ನಡೆಸಲಾಗುವುದು. ಸಾಂವಿಧಾನಿಕ ನಿಬಂಧನೆಗಳನ್ನು ಅಳವಡಿಸಿಕೊಂಡಾಗಿನಿಂದ ರಾಜ್ಯಗಳು ಪಂಚಾಯತ್ ಮತ್ತು ಪುರಸಭೆಗಳಿಗೆ ತಮ್ಮದೇ ಆದ ಶಾಸನಗಳನ್ನು ಅಂಗೀಕರಿಸಿದವು ಮತ್ತು ರಾಜ್ಯ ಚುನಾವಣಾ ಆಯೋಗವನ್ನು ಸ್ಥಾಪಿಸುವ ನಿಬಂಧನೆಯನ್ನು ಸಹ ಅವು ಸಂಯೋಜಿಸಿದವು. ಆದಾಗ್ಯೂ ಪಂಜಾಬ್ನಂತಹ ಕೆಲವು ರಾಜ್ಯಗಳು ರಾಜ್ಯ ಚುನಾವಣಾ ಆಯೋಗ ಸ್ಥಾಪನೆಗೆ ಪ್ರತ್ಯೇಕ ಕಾಯ್ದೆ, ಹೆಚ್ಚಿನ ರಾಜ್ಯಗಳು ರಾಜ್ಯ ಚುನಾವಣಾ ಆಯೋಗಗಳನ್ನು ರಚಿಸಿದ್ದು ರಾಜ್ಯದಲ್ಲಿ ಸ್ಥಳೀಯ ಸಂಸ್ಥೆಗಳಿಗೆ ನಿಯಮಿತ, ಮುಕ್ತ, ನ್ಯಾಯಸಮ್ಮತ ಮತ್ತು ನಿಷ್ಪಕ್ಷಪಾತ ಚುನಾವಣೆಗಳನ್ನು ನಡೆಸುವ ಕಾರ್ಯಗಳನ್ನು ವಹಿಸಲಾಗಿದೆ. ಇವೆಲ್ಲಗಳನ್ನು ಆಯೋಗಗಳೆಂದು ಸೇರಿಸಬಹುದು. ಸರ್ಕಾರದ ನೀತಿಗಳನ್ನು ಭಾಷಾಂತರಿಸಲು, ಸ್ಥಳೀಯ ನಾಯಕತ್ವ ಮತ್ತು ಸರ್ಕಾರದ ನಡುವೆ ಸಂಪರ್ಕವನ್ನು ಸ್ಥಾಪಿಸಲು, ಅಂತಿಮವಾಗಿ ಜನರ ಒಳಗೊಳ್ಳುವಿಕೆ ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿದೆ ಎಂಬುದನ್ನು ಇದು ನಿರ್ಧರಿಸುತ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಂಪೋಸಿಷನ್ ಅಂಡ್ ಸೆಟಪ್. ರಾಜ್ಯ ಚುನಾವಣಾ ಆಯೋಗ ಸಂಯೋಜನೆ ಮತ್ತು ಸ್ಥಾಪನೆ. ಎಲ್ಲ ರಾಜ್ಯಗಳಲ್ಲಿ ರಾಜ್ಯ ಚುನಾವಣಾ ಆಯೋಗಗಳು ರಾಜ್ಯಪಾಲರಿಂದ ನೇಮಕಗೊಂಡ ರಾಜ್ಯ ಚುನಾವಣಾ ಆಯುಕ್ತರ ನೇತೃತ್ವದಲ್ಲಿರುತ್ತದೆ. ಆದಾಗ್ಯೂ ಪಂಜಾಬ್ನಂತಹ ಕೆಲವು ರಾಜ್ಯಗಳಲ್ಲಿ ಉಪಚುನಾವಣಾ ಆಯುಕ್ತರ ನೇಮಕಕ್ಕೆ ಅವಕಾಶವಿದೆ. ಹೆಚ್ಚಿನ ರಾಜ್ಯಗಳಲ್ಲಿ ನಿವೃತ್ತ ನಾಗರಿಕ ಸೇವಕ ಮತ್ತು ನಿವೃತ್ತ ನ್ಯಾಯಾಧೀಶರನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗುತ್ತದೆ. ನಾವು ಇಲ್ಲಿ ಪಂಜಾಬ್ ಪ್ರಕರಣವನ್ನು ತೆಗೆದುಕೊಳ್ಳಬಹುದು. ರಾಜ್ಯಪಾಲರು ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯ ಮೂಲಕ ನೇಮಕ ಮಾಡುತ್ತಾರೆ. ಮೊದಲನೆಯದು, ರಾಜ್ಯ ಸರ್ಕಾರದ ಅಧಿಕಾರಿ 55 ವರ್ಷಕ್ಕಿಂತ ಕಡಿಮೆ ಇಲ್ಲದ ಮತ್ತು ಹಣಕಾಸು ಆಯುಕ್ತರ ಶ್ರೇಣಿಯ ಅಥವಾ ಕನಿಷ್ಠ 2 ವರ್ಷಗಳ ಅವಧಿಗೆ ಸೇವೆಯನ್ನು ಹೊಂದಿರುವ ರಾಜ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ಅಥವಾ ರಾಜ್ಯ ಚುನಾವಣಾ ಆಯುಕ್ತರಾಗಿ ಸೇವೆ ಸಲ್ಲಿಸುತ್ತಿರುವ ಅಥವಾ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು. ರಾಜ್ಯ ಸರ್ಕಾರವು ಕಾಲಕ್ಕೆ ನಿಗದಿಪಡಿಸಬಹುದಾದಂತಹ ನಿವೃತ್ತಿಯ ವಯಸ್ಸನ್ನು ಪಡೆದ ಯಾವುದೇ ಅಧಿಕಾರಿಯನ್ನು ಚುನಾವಣಾ ಆಯುಕ್ತರನ್ನಾಗಿ ನೇಮಿಸಲಾಗುವುದಿಲ್ಲ. ಚುನಾವಣಾ ಆಯುಕ್ತರ ಹುದ್ದೆಯನ್ನು ಹಿಡಿದುಕೊಳ್ಳುವುದನ್ನು ನಿಲ್ಲಿಸಿದ ನಂತರ ಅವರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಯಾವುದೇ ಮುಂದಿನ ನೇಮಕಾತಿಗೆ ಅನರ್ಹರಾಗುತ್ತಾರೆ. ಉಪಚುನಾವಣಾ ಆಯುಕ್ತ ಈ ಕಾಯ್ದೆ ಮತ್ತು ಅದರ ಅಡಿಯಲ್ಲಿ ಮಾಡಿದ ನಿಯಮಗಳ ಅಡಿಯಲ್ಲಿ ರಾಜ್ಯ ಚುನಾವಣಾ ಆಯುಕ್ತರಿಗೆ ಅವರ ಕರ್ತವ್ಯಗಳ ನಿರ್ವಹಣೆಯಲ್ಲಿ ಸಹಾಯ ಮಾಡಲು ರಾಜ್ಯ ಸರ್ಕಾರವು ಒಂದಕ್ಕಿಂತ ಹೆಚ್ಚು ಉಪಚುನಾವಣಾ ಆಯುಕ್ತರನ್ನು ನೇಮಿಸುತ್ತದೆ ಮತ್ತು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ಕಾರ್ಯದರ್ಶಿಯನ್ನು ಸಹ ನೇಮಿಸುತ್ತದೆ.
ಇತರ ಚುನಾವಣಾ ಅಧಿಕಾರಿಗಳು ಜಿಲ್ಲಾ ಚುನಾವಣಾ ಅಧಿಕಾರಿ, ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಅಧೀಕ್ಷಕ, ನಿರ್ದೇಶನ ಮತ್ತು ನಿಯಂತ್ರಣಕ್ಕೆ ಒಳಪಟ್ಟು ಪ್ರತಿ ಜಿಲ್ಲೆಗೆ ಜಿಲ್ಲಾ ಚುನಾವಣಾಧಿಕಾರಿ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಮುಖ್ಯವಾಗಿ ಮತದಾರ ಪಟ್ಟಿಗಳ ತಯಾರಿಕೆ, ಪರಿಷ್ಕರಣೆ ಮತ್ತು ತಿದ್ದುಪಡಿಯನ್ನು ಮೇಲ್ವಿಚಾರಣೆ ಮಾಡುತ್ತಾರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನಿಂದ ಅವರಿಗೆ ವಹಿಸಿಕೊಟ್ಟಿರುವಂತಹ ಇತರ ಕಾರ್ಯಗಳನ್ನು ಸಹ ಅಧಿಕಾರಿಯು ನಿರ್ವಹಿಸುತ್ತಾರೆ. ಚುನಾವಣಾ ನೋಂದಣಿ ಅಧಿಕಾರಿ ಪ್ರತಿ ಪಂಚಾಯತ್ ಮತ್ತು ಪುರಸಭೆಯ ಮತದಾರರ ಪಟ್ಟಿಯನ್ನು ಚುನಾವಣಾ ನೋಂದಣಿ ಅಧಿಕಾರಿ ಸಿದ್ಧಪಡಿಸುತ್ತಾರೆ ಮತ್ತು ಪರಿಷ್ಕರಿಸುತ್ತಾರೆ. ಒಬ್ಬ ಚುನಾವಣಾ ನೋಂದಣಿ ಅಧಿಕಾರಿಯು ಪಂಚಾಯತ್ ಅಥವಾ ಪುರಸಭೆಗಳಿಗೆ ಮತದಾರರ ಪಟ್ಟಿಗಳ ತಯಾರಿ ಮತ್ತು ಪರಿಷ್ಕರಣೆಗಾಗಿ ವ್ಯಕ್ತಿಗಳನ್ನು ನೇಮಿಸಿಕೊಳ್ಳುತ್ತಾರೆ. ಮೂರನೆಯದು ಚುನಾವಣಾ ಅಧಿಕಾರಿ ಪ್ರತಿ ಕ್ಷೇತ್ರಕ್ಕೆ ಪ್ರತಿ ಚುನಾವಣೆಗೆ ಪಂಚಾಯತ್ ಅಥವಾ ಪುರಸಭೆಯಲ್ಲಿ ಸ್ಥಾನ ಅಥವಾ ಸ್ಥಾನಗಳನ್ನು ತುಂಬಲು ರಾಜ್ಯ ಚುನಾವಣಾ ಆಯೋಗವು ರಾಜ್ಯದೊಂದಿಗೆ ಸಮಾಲೋಚಿಸಿ ಸರ್ಕಾರ, ರಾಜ್ಯ ಸರ್ಕಾರದ ಅಥವಾ ಸ್ಥಳೀಯ ಪ್ರಾಧಿಕಾರದ ಅಧಿಕಾರಿಯನ್ನು ಚುನಾವಣಾ ಅಧಿಕಾರಿಯನ್ನಾಗಿ ಮತ್ತು ಒಬ್ಬರು ಅಥವಾ ಹೆಚ್ಚು ಸಹಾಯಕ ಚುನಾವಣಾ ಅಧಿಕಾರಿಗಳನ್ನು ನೇಮಿಸುತ್ತದೆ ಅಥವಾ ನಾಮನಿರ್ದೇಶನ ಮಾಡುತ್ತದೆ. ಮತಗಟ್ಟೆಗಳು ಮತ್ತು ಅಧ್ಯಕ್ಷರು ಜಿಲ್ಲಾ ಚುನಾವಣಾ ಅಧಿಕಾರಿಗಳು ಪ್ರತಿ ಕ್ಷೇತ್ರಕ್ಕೆ ಸಾಕಷ್ಟು ಸಂಖ್ಯೆಯ ಮತದಾನ ಕೇಂದ್ರಗಳನ್ನು ಒದಗಿಸಿರುತ್ತಾರೆ. ಅವರ ಅಧಿಕಾರ ವ್ಯಾಪ್ತಿಯೊಳಗೆ ಮತ್ತು ಮತದಾನ ಕೇಂದ್ರಗಳು ಮತ್ತು ಮತಗಟ್ಟೆ ಪ್ರದೇಶಗಳು ಅಥವಾ ಮತದಾರರ ಗುಂಪುಗಳನ್ನು ತೋರಿಸುವ ಪಟ್ಟಿಯನ್ನು ಪ್ರಕಟಿಸುತ್ತಾರೆ. ಜಿಲ್ಲಾ ಚುನಾವಣಾಧಿಕಾರಿಯು ಪ್ರತಿ ಮತಗಟ್ಟೆಗೆ ಒಬ್ಬ ಅಧ್ಯಕ್ಷ ಅಧಿಕಾರಿಯನ್ನು ಮತ್ತು ಮತಗಟ್ಟೆ ಅಧಿಕಾರಿ ಅಗತ್ಯವೆಂದು ಭಾವಿಸಿದಂತೆ ನೇಮಕ ಮಾಡುತ್ತಾರೆ. ಈ ನಿಟ್ಟಿನಲ್ಲಿ ಅಧ್ಯಕ್ಷರ ನಿರ್ದೇಶನದಂತೆ ಮತಗಟ್ಟೆ ಅಧಿಕಾರಿಯು ಕಾರ್ಯಗಳನ್ನು ನಿರ್ವಹಿಸುತ್ತಾರೆ. ಅಧ್ಯಕ್ಷರ ಕರ್ತವ್ಯಗಳು ಯಾವುವು? ಒಂದು ಮತಗಟ್ಟೆಯಲ್ಲಿ ಪ್ರಿಸೈಡಿಂಗ್ ಅಧಿಕಾರಿಯು ಚುನಾವಣೆಯ ಕ್ರಮ ಮತ್ತು ನ್ಯಾಯಯುತ ನಡವಳಿಕೆಯನ್ನು ಖಾತ್ರಿಪಡಿಸುತ್ತಾರೆ ಮತ್ತು ಪೋಲಿಂಗ್ ಅಧಿಕಾರಿಯು ಅವರ ಕಾರ್ಯಗಳ ನಿರ್ವಹಣೆಯಲ್ಲಿ ಅವರಿಗೆ ಸಹಾಯ ಮಾಡುತ್ತಾರೆ. ಇನ್ನೊಂದು ರಾಜ್ಯದಲ್ಲಿ, ಅಂದರೆ ತಮಿಳುನಾಡಿನಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ನೇತೃತ್ವವನ್ನು ಚುನಾವಣಾ ಆಯುಕ್ತರು ವಹಿಸುತ್ತಾರೆ ಮತ್ತು ಅವರು ಕಾರ್ಯದರ್ಶಿಯಿಂದ ಸಹಾಯ ಪಡೆಯುತ್ತಾರೆ. ಮುಖ್ಯ ಆಡಳಿತಾಧಿಕಾರಿ, ಹಣಕಾಸು ಸಲಹೆಗಾರ ಮತ್ತು ಮುಖ್ಯ ಖಾತೆಗಳಂತಹ ಹೆಚ್ಚಿನ ಸಂಖ್ಯೆಯ ಆಡಳಿತಾತ್ಮಕ ಮತ್ತು ತಾಂತ್ರಿಕ ಸಿಬ್ಬಂದಿ ಕಾರ್ಯದರ್ಶಿಗೆ ಸಹಾಯ ಮಾಡುತ್ತಾರೆ. ಅಧಿಕಾರಿ, ಪ್ರಧಾನ ಚುನಾವಣಾ ಅಧಿಕಾರಿ, ಪ್ರಧಾನ ಚುನಾವಣಾ ಅಧಿಕಾರಿ ಪುರಸಭೆಗಳು, ಕಾನೂನು ಸಲಹೆಗಾರರು, ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳು, ಕಂಪ್ಯೂಟರ್ ಪ್ರೋಗ್ರಾಂಗಳು ಇತ್ಯಾದಿ ಎಲ್ಲ ಅಲ್ಲಿ ಇರುತ್ತವೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್
powers. ರಾಜ್ಯ ಚುನಾವಣಾ ಆಯೋಗ ಅಧಿಕಾರಗಳು. ರಾಜ್ಯ ಚುನಾವಣಾ ಆಯೋಗ ಅಧಿಕಾರಗಳು ರಾಜ್ಯ ಚುನಾವಣಾ ಆಯೋಗದ ಮೇಲೆ ಪಟ್ಟಿ ಮಾಡಲಾದ ಕಾರ್ಯಗಳ ಹೊರತಾಗಿ ಅದರ ಕರ್ತವ್ಯಗಳನ್ನು ಸುಗಮಗೊಳಿಸಲು ಕೆಲವು ಅಧಿಕಾರಗಳನ್ನು ಚಲಾಯಿಸಲು ಸಾಮಾನ್ಯವಾಗಿ ಸಕ್ರಿಯಗೊಳಿಸಲಾಗುತ್ತದೆ. ಉದಾಹರಣೆಗೆ ಪಂಜಾಬ್ ರಾಜ್ಯ ಚುನಾವಣಾ ಆಯೋಗವು ಈ ಕೆಳಗಿನ ಅಧಿಕಾರಗಳನ್ನು ಒದಗಿಸುತ್ತದೆ. ಪವರ್ ಆಫ್ ಎಲೆಕ್ಷನ್ ಕಮಿಷನ್ ಆಸ್ ಎ ಸಿವಿಲ್ ಕೋರ್ಟ್. ಅಧಿಕಾರ ಚುನಾವಣಾ ಆಯೋಗವು ಈ ಕೆಳಗಿನ ವಿಷಯಗಳಲ್ಲಿ ವಿಚಾರಣೆಗಾಗಿ ಸಿವಿಲ್ ನ್ಯಾಯಾಲಯದ ಅಧಿಕಾರವನ್ನು ಹೊಂದಿರುತ್ತದೆ. ಯಾವುದೇ ವ್ಯಕ್ತಿಯ ಹಾಜರಾತಿಯನ್ನು ಸಮನ್ಸ್ ಮತ್ತು ಜಾರಿಗೊಳಿಸುತ್ತದೆ ಮತ್ತು ಪ್ರಮಾಣ ವಚನದ ಮೇಲೆ ಅವರನ್ನು ಪರೀಕ್ಷಿಸುವುದು. ಸಾಕ್ಷ್ಯವಾಗಿ ಉತ್ಪಾದಿಸಬಹುದಾದ ದಾಖಲೆಗಳು ಅಥವಾ ಇತರ ವಸ್ತುವಿನ ಆವಿಷ್ಕಾರ ಮತ್ತು ಉತ್ಪಾದನೆಯ ಅಗತ್ಯವಿರುತ್ತದೆ. ಸಾರ್ವಜನಿಕ ದಾಖಲೆಯ ವಿನಂತಿಗಳು ಅಥವಾ ಯಾವುದೇ ನ್ಯಾಯಾಲಯ ಅಥವಾ ಕಚೇರಿಯ ಅದರ ಪ್ರತಿ ಬೇಕಾಗುತ್ತದೆ. ಅಫಿಡವಿಟ್ಗಳ ಮೇಲೆ ಸಾಕ್ಷ್ಯವನ್ನು ಪಡೆಯುತ್ತದೆ. ಸಾಕ್ಷಿ ಅಥವಾ ದಾಖಲೆಗಳ ಪರೀಕ್ಷೆಗೆ ಆದೇಶಗಳನ್ನು ನೀಡುತ್ತದೆ. ಹೆಚ್ಚುವರಿಯಾಗಿ ಯಾವುದೇ ಸವಲತ್ತುಗಳಿಗೆ ಒಳಪಟ್ಟಿರುವ ಯಾವುದೇ ವ್ಯಕ್ತಿಯನ್ನು ವಿಚಾರಣೆ ಮಾಡುವ ಅಧಿಕಾರವನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೊಂದಿರುತ್ತದೆ. ಇದು ವಿಚಾರಣೆಯ ವಿಷಯಕ್ಕೆ ಉಪಯುಕ್ತವಾಗಬಹುದು ಎಂದು ತನ್ನ ಅಭಿಪ್ರಾಯದಲ್ಲಿ ಅಂತಹ ಅಂಶಗಳು ಅಥವಾ ವಿಷಯದ ಕುರಿತು ಮಾಹಿತಿಯನ್ನು ಒದಗಿಸಲು ಅವರು ಕ್ಲೈಮ್ ಮಾಡಬಹುದು. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸಿವಿಲ್ ಕೋರ್ಟ್ ಎಂದು ಪರಿಗಣಿಸಲಾಗುತ್ತದೆ ಮತ್ತು ಅಂತಹ ಯಾವುದೇ ಅಪರಾಧವನ್ನು ವಿಭಾಗ 175, 178, 179 ಭಾರತೀಯ ದಂಡ ಸಂಹಿತೆ 1866 ವಿಭಾಗ 180 ಅಥವಾ 228 ಆಯೋಗದ ದೃಷ್ಟಿಯಲ್ಲಿ ಅಥವಾ ಉಪಸ್ಥಿತಿಯಲ್ಲಿ ಬದ್ಧವಾದಾಗ ಅದು ದಾಖಲಾದದ್ದನ್ನು ರವಾನಿಸುತ್ತದೆ. ಅಪರಾಧವನ್ನು ರೂಪಿಸುವ ಸಂಗತಿಗಳು ಮತ್ತು ನ್ಯಾಯ ವ್ಯಾಪ್ತಿಯನ್ನು ಹೊಂದಿರುವ ಮ್ಯಾಜಿಸ್ಟ್ರೇಟ್ಗೆ ಆರೋಪಿಯ ಹೇಳಿಕೆ ಬೇಕಾಗಿರುತ್ತದೆ. ಪವರ್ ಟು ಮೇಕ್ ರೂಲ್ಸ್. ನಿಯಮಗಳನ್ನು ಮಾಡುವ ಅಧಿಕಾರ. ರಾಜ್ಯ ಸರ್ಕಾರವು ಸ್ಟೇಟ್ ಎಲೆಕ್ಷನ್ ಕಮಿಷನ್ನೊಂದಿಗೆ ಸರಿಯಾದ ಸಮಾಲೋಚನೆಯ ನಂತರ ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯ ಮೂಲಕ ಈ ಕೆಳಗಿನ ವಿಷಯಗಳಿಗಾಗಿ ಉದ್ದೇಶಗಳನ್ನು ಕೈಗೊಳ್ಳಲು ನಿಯಮಗಳನ್ನು ಮಾಡುತ್ತದೆ. ಅದೆಂದರೆ ಅಧ್ಯಕ್ಷರು ಮತ್ತು ಮತಗಟ್ಟೆ ಅಧಿಕಾರಿಗಳ ಕರ್ತವ್ಯಗಳು, ಮತದಾರರ ಪಟ್ಟಿಯನ್ನು ಉಲ್ಲೇಖಿಸಿ ಮತದಾರರ ತಪಾಸಣೆ, ಸ್ವತಃ ತಾವೇ ಚುನಾಯಿತರಾಗಲು ಮತಯಂತ್ರಗಳ ಮೂಲಕ ಮತಗಳನ್ನು ನೀಡುವ ಮತ್ತು ದಾಖಲಿಸುವ ವಿಧಾನ ಮತ್ತು ಅಂತಹ ಯಂತ್ರಗಳನ್ನು ಬಳಸುವ ಮತಗಟ್ಟೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನವನ್ನು ಹೇಳಿಕೊಡುತ್ತಾರೆ. ಕ್ಷೇತ್ರದಲ್ಲಿ ಮತಗಳನ್ನು ನೀಡಬೇಕಾದ ವಿಧಾನ, ಮತದಾರರಾಗಲು ತಮ್ಮನ್ನು ಪ್ರತಿನಿಧಿಸುವ ವ್ಯಕ್ತಿಯಿಂದ ಮತವನ್ನು ಟೆಂಡರ್ ಮಾಡುವ ಸಂದರ್ಭದಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ, ಮತಯಂತ್ರಗಳ ಮೂಲಕ ಮತಗಳನ್ನು ನೀಡುವ ಮತ್ತು ದಾಖಲಿಸುವ ವಿಧಾನ ಮತ್ತು ಅಂತಹ ಯಂತ್ರಗಳನ್ನು ಬಳಸುವ ಮತಗಟ್ಟೆಯಲ್ಲಿ ಅನುಸರಿಸಬೇಕಾದ ಕಾರ್ಯವಿಧಾನ ಇವೆಲ್ಲವುಗಳನ್ನು ತಿಳಿಸಲಾಗುತ್ತದೆ. ಚುನಾವಣೆಯ ಫಲಿತಾಂಶದ ಘೋಷಣೆಯ ಮೊದಲು ಮತಗಳ ಭದ್ರತೆ ಮತ್ತು ಎಣಿಕೆ, ಮತಯಂತ್ರದ ಮೂಲಕ ದಾಖಲಾದ ಮತಗಳ ಎಣಿಕೆ ವಿಧಾನ, ಅಂತಹ ಕಾಗದಗಳನ್ನು ಸಂರಕ್ಷಿಸಬೇಕಾದ ನಿರ್ದಿಷ್ಟ ಅವಧಿಗೆ ಮತಪಟ್ಟಿಗೆಗಳು, ಮತಯಂತ್ರಗಳು, ಮತಪತ್ರಗಳು ಮತ್ತು ಇತರ ಅಗತ್ಯ ಪತ್ರಗಳ ಸುರಕ್ಷಿತ ಪಾಲನೆ ಮತ್ತು ಅಂತಹ ಪೇಪರ್ಗಳ ತಪಾಸಣೆ ಮತ್ತು ಉತ್ಪಾದನೆಯನ್ನು ಇದು ತಿಳಿ ಹೇಳುತ್ತದೆ. ಹಕ್ಕುಗಳು ಅಥವಾ ಆಕ್ಷೇಪಣೆಗಳನ್ನು ಕೇಳಬೇಕಾದ ಸ್ಥಳ, ದಿನಾಂಕ ಮತ್ತು ಸಮಯ ಮತ್ತು ಅಂತಹ ಹಕ್ಕುಗಳು ಅಥವಾ ಆಕ್ಷೇಪಣೆಗಳನ್ನು ಕೇಳುವ ಮತ್ತು ವಿಲೇವಾರಿ ಮಾಡುವ ವಿಧಾನ. 10ನೇದು ಕ್ಷೇತ್ರಗಳಿಗೆ ಮತದಾರ ಪಟ್ಟಿಯ ಅಂತಿಮ ಪ್ರಕಟಣೆ ಹಾಗೂ 11ನೇದು ಚುನಾವಣಾ ಏಜೆಂಟ್ಗಳು, ಚುನಾವಣಾ ವೆಚ್ಚಗಳು ಮತ್ತು ಹೀಗೆ ಎಲ್ಲವೂ
ನಮಗೆ ತಿಳಿಯಬರಲಿದೆ. ಫಂಕ್ಷನ್ಸ್ ಆಫ್ ಸ್ಟೇಟ್ ಎಲೆಕ್ಷನ್ ಕಮಿಷನ್, ರಾಜ್ಯ ಚುನಾವಣಾ ಆಯೋಗದ ಕಾರ್ಯಗಳು. ನಾವು ರಾಜ್ಯ ಚುನಾವಣಾ ಆಯೋಗದ ಕಾರ್ಯಗಳನ್ನು ಪರಿಶೀಲಿಸುವ ಮೊದಲು ಕೇಂದ್ರದಲ್ಲಿ ಚುನಾವಣಾ ಆಯೋಗದ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಅವಲೋಕಿಸುವುದು ಸೂಕ್ತವಾಗಿರುತ್ತದೆ. ಈ ಕಾರ್ಯಗಳನ್ನು ಸಂವಿಧಾನದ 324-329ನೇ ವಿಧಿಯಲ್ಲಿ ವಿವರಿಸಲಾಗಿದೆ. ಚುನಾವಣಾ ಆಯೋಗವು ದೇಶದಲ್ಲಿ ಚುನಾವಣೆಗಳನ್ನು ಮೇಲ್ವಿಚಾರಣೆ ಮಾಡುತ್ತದೆ, ನಿರ್ದೇಶಿಸುತ್ತದೆ, ನಿಯಂತ್ರಿಸುತ್ತದೆ ಮತ್ತು ಅದು ನಡೆಸುತ್ತದೆ. ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಯನ್ನು ನಡೆಸುವ ಜವಾಬ್ದಾರಿಯನ್ನು ಇದು ವಹಿಸುತ್ತದೆ. ಇದು ಲೋಕಸಭೆಯ ಪ್ರತಿ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಮತ್ತು ರಾಜ್ಯ ವಿಧಾನಸಭೆಯ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ. ಪ್ರತಿ ಜನಗಣತಿ ಕಾರ್ಯಾಚರಣೆಯ ನಂತರ ಮತ್ತು ಪ್ರತಿ ಚುನಾವಣೆಯ ಮೊದಲು ಮತದಾರರ ಪಟ್ಟಿಗಳನ್ನು ಪರಿಷ್ಕರಿಸಲಾಗುತ್ತದೆ ಮತ್ತು ನವೀಕರಿಸಲಾಗುತ್ತದೆ. ಇದು ಲೋಕಸಭೆ ಮತ್ತು ರಾಜ್ಯಸಭೆ ವಿಧಾನಸಭೆಗಳಿಗೆ ಚುನಾವಣೆಗಳು ಬಂದಾಗಲೆಲ್ಲ ಚುನಾವಣೆಗಳನ್ನು ನಡೆಸುತ್ತವೆ. ಇದು ಉಪಚುನಾವಣೆಯನ್ನು ನಡೆಸುತ್ತದೆ. ಎಲ್ಲೆಲ್ಲಿ ವಿಧಾನ ಪರಿಷತ್ಗೆ ಅಂದರೆ ರಾಜ್ಯ ಶಾಸಕಾಂಗದ ಮೇಲ್ಮನೆ ಚುನಾವಣೆ ನಡೆಸುವ ಜವಾಬ್ದಾರಿಯನ್ನು ಹೊಂದಿದೆ, ಅವು ಅಸ್ತಿತ್ವದಲ್ಲಿವೆ. ರಾಜ್ಯಸಭೆಯ 1/3 ಸದಸ್ಯರು ಪ್ರತಿ 2 ವರ್ಷಗಳ ನಂತರ ನಿವೃತ್ತರಾಗುವುದರಿಂದ ಇದು ಪ್ರತಿ 2 ವರ್ಷಗಳ ನಂತರ ರಾಜ್ಯಸಭೆಗೆ ಚುನಾವಣೆಗಳನ್ನು ನಡೆಸುತ್ತದೆ. ಇದು ಭಾರತದ ರಾಷ್ಟ್ರಪತಿ ಮತ್ತು ಉಪಾಧ್ಯಕ್ಷರ ಚುನಾವಣೆಗಳನ್ನು ಅವರು ಬಾಕಿ ಬಿದ್ದಾಗಲೆಲ್ಲ ನಡೆಸುತ್ತದೆ. ಇದು ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತದೆ ಮತ್ತು ಎಲೆಕ್ಟೋರಲ್ ಕಾಲೇಜಿನ ಪ್ರತಿ ಮತದಾರರ ತೂಕ ಮತ್ತು ಮೌಲ್ಯದೊಂದಿಗೆ ಚುನಾವಣೆಯಲ್ಲಿ ಗೆಲ್ಲಲು ಬೇಕಾದ ಮತಗಳ ಕೋಟವನ್ನು ಕೆಲಸ ಮಾಡುತ್ತದೆ. ಚುನಾವಣೆಯನ್ನು ನಡೆಸಲು ಚುನಾವಣಾ ಆಯೋಗವು ಕೇಂದ್ರ ಮತ್ತು ರಾಜ್ಯಗಳಿಂದ ಅಗತ್ಯವಿರುವ ವ್ಯಕ್ತಿಗಳ ಸೇವೆಯನ್ನು ಕೋರಬಹುದು. ಈ ಅಧಿಕಾರಿಗಳಲ್ಲಿ ಆಯೋಗವು ಚುನಾವಣಾ ಅಧಿಕಾರಿಗಳು, ಅಧ್ಯಕ್ಷರು ಮತ್ತು ಇತರ ಮತಗಟ್ಟೆ ಅಧಿಕಾರಿಗಳನ್ನು ಸಹ ನೇಮಿಸುತ್ತದೆ. ಸಾರ್ವತ್ರಿಕ ಚುನಾವಣೆಯ ನಂತರ ಚುನಾವಣಾ ಆಯೋಗವು ರಾಜಕೀಯ ಪಕ್ಷಗಳಿಗೆ ಮಾನ್ಯತೆ ನೀಡುತ್ತದೆ. ಪಕ್ಷವು ರಾಷ್ಟ್ರೀಯ ಮಟ್ಟದ ಅಥವಾ ರಾಜ್ಯ ಮಟ್ಟದ ಚುನಾವಣೆಗಳನ್ನು ನ್ಯಾಯಯುತವಾಗಿ ಮತ್ತು ನಿಷ್ಪಕ್ಷವಾಗಿ ನಡೆಸಲು ಚುನಾವಣಾ ಆಯೋಗ ಚುನಾವಣಾ ನೀತಿ ಸಂಹಿತೆಯನ್ನು ನಿರ್ಧರಿಸುತ್ತದೆ ಮತ್ತು ಪ್ರಕಟಿಸುತ್ತದೆ. ಆಯೋಗವು ಸ್ವತಂತ್ರ ಅಭ್ಯರ್ಥಿಗಳಿಗೆ ಚುನಾವಣೆಗೆ ಚಿಹ್ನೆಗಳನ್ನು ನೀಡುತ್ತದೆ. ಕೇಂದ್ರದಲ್ಲಿ ಹಣಕಾಸು ಆಯೋಗದ ಪಾತ್ರ ಮತ್ತು ಕಾರ್ಯಗಳ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆ ನಂತರ ಮುಂದಿನ ವಿಭಾಗದಲ್ಲಿ ನಾವು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಕಾರ್ಯಗಳನ್ನು ವಿವರಿಸುತ್ತೇವೆ. ಮೊದಲೇ ಗಮನಿಸಿದಂತೆ ಸ್ಥಳೀಯ ಸಂಸ್ಥೆಗಳಿಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಪ್ರತಿ ರಾಜ್ಯದಲ್ಲಿ ರಾಜ್ಯ ಚುನಾವಣಾ ಆಯೋಗವನ್ನು ರಚಿಸಲಾಗಿದೆ. ಈ ಉದ್ದೇಶಕ್ಕಾಗಿ ಆಯೋಗದ ಅಗತ್ಯವಿದೆ. ಹೆಚ್ಚಿನ ಸಂಖ್ಯೆಯ ಕಾರ್ಯಗಳನ್ನು ಮತ್ತು ಸಂಬಂಧಿತ ಚಟುವಟಿಕೆಗಳನ್ನು ಕೈಗೊಳ್ಳಲು, ಉದಾಹರಣೆಗೆ ಗುಜರಾತ್ನಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸ್ಥಳೀಯ ಸಂಸ್ಥೆಗಳ ಪ್ರಕಾರ ವಾರ್ಡ್ಗಳು ಚುನಾವಣಾ ವಿಭಾಗದ ತಯಾರಿಗೆ ಸಂಬಂಧಿಸಿದ ಚಟುವಟಿಕೆಗಳನ್ನು ನಿರ್ವಹಿಸುತ್ತದೆ. ರಾಜ್ಯದ ಗ್ರಾಮ ಪಂಚಾಯತ್, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್, ಮುನಿಸಿಪಾಲಿಟಿ ಮತ್ತು ಮುನ್ಸಿಪಲ್ ಕಾರ್ಪೊರೇಷನ್ಗಳಂತಹ ಸ್ಥಳೀಯ ಸಂಸ್ಥೆಗಳಿಗೆ ಮತದಾರರ ಪಟ್ಟಿಯನ್ನು ಸಿದ್ಧಪಡಿಸುವುದರೊಂದಿಗೆ ನಿಯಮಗಳು, ಗಡಿಗಳ ನಿರ್ಧಾರ ಮತ್ತು ಸೀಟುಗಳ ಹಂಚಿಕೆ ಮತ್ತು ಸಾಮಾನ್ಯ, ಮಧ್ಯಾವಧಿ
ನಡೆಸುವುದು, ಉಪಚುನಾವಣೆಗಳು ಮತ್ತು ಅವುಗಳ ಮೇಲ್ವಿಚಾರಣೆ, ಈ ಎಲ್ಲ ಕಾರ್ಯಗಳಿಗಾಗಿ ಅಧಿಕಾರವನ್ನು 243 ವಿಧಿಯ ಅಡಿಯಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ವಹಿಸಲಾಗಿದೆ. ಅದರ ಅಡಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದೊಂದಿಗೆ ಅಧಿಕಾರವನ್ನು ನೀಡಲಾಗಿದೆ. ನಾವು ಈಗ ಅದರ ಬಗ್ಗೆ ಸ್ವಲ್ಪ ವಿವರಿಸಬಹುದು. ಹೆಚ್ಚಿನ ರಾಜ್ಯಗಳಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಕೆಳಗಿನ ಕಾರ್ಯಗಳನ್ನು ಕೈಗೊಳ್ಳಲಾಗಿದೆ. ಮತದಾರರ ಪಟ್ಟಿಗಳ ತಯಾರಿ. ಪ್ರತಿ ಪಂಚಾಯತ್ ಮತ್ತು ಪುರಸಭೆಗೆ ಮತದಾರರ ಪಟ್ಟಿ ಇರುತ್ತದೆ. ಇದನ್ನು ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಮೇಲ್ವಿಚಾರಣೆ, ನಿರ್ದೇಶನ ಮತ್ತು ನಿಯಂತ್ರಣದ ಅಡಿಯಲ್ಲಿ ತಯಾರಿಸಲಾಗುತ್ತದೆ. ಪ್ರತಿ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ನಿಗದಿತ ರೀತಿಯಲ್ಲಿ ಸಿದ್ಧಪಡಿಸಲಾಗುತ್ತದೆ ಮತ್ತು ಕಾಯ್ದೆಯಡಿಯಲ್ಲಿ ಮಾಡಲಾದ ನಿಯಮಗಳಿಗೆ ಅನುಸಾರವಾಗಿ ಜಾರಿಗೆ ಬರುತ್ತದೆ. ಪ್ರತಿ ಕ್ಷೇತ್ರದ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಲಾಗುತ್ತದೆ. ಪ್ರತಿ ಸಾರ್ವತ್ರಿಕ ಚುನಾವಣೆಯ ಮೊದಲು ಮತ್ತು ಪ್ರತಿ ಉಪಚುನಾವಣೆಯ ಮೊದಲು ಒಂದು ಸಾಂದರ್ಭಿಕ ಖಾಲಿ ಹುದ್ದೆಯನ್ನು ತುಂಬಲು ನಾಮನಿರ್ದೇಶನಗಳಿಗೆ ದಿನಾಂಕಗಳ ನೇಮಕಾತಿ ಇತ್ಯಾದಿಯನ್ನು ಸದಸ್ಯರನ್ನು ಆಯ್ಕೆ ಮಾಡಲು ಕ್ಷೇತ್ರಕ್ಕೆ ಕರೆ ನೀಡುವ ಅಧಿಸೂಚನೆಯನ್ನು ಸಹ ಹೊರಡಿಸುತ್ತದೆ ಹಾಗೂ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅದನ್ನು ನೇಮಿಸುತ್ತದೆ. ನಾಮನಿರ್ದೇಶನಗಳನ್ನು ಮಾಡಲು ಕೊನೆಯ ದಿನಾಂಕ ಇದು 7ನೇ ದಿನ ಮೊದಲು ತಿಳಿಸಲಾದ ಅಧಿಸೂಚನೆಯ ಪ್ರಕಟಣೆಯ ದಿನಾಂಕದ ನಂತರ ಮತ್ತು ಸಾರ್ವಜನಿಕ ರಜೆಯ ಸಂದರ್ಭದಲ್ಲಿ ಮುಂದಿನ ದಿನ, ಅಂದರೆ ಸಾರ್ವಜನಿಕ ರಜಾ ದಿನವಲ್ಲ. ಚುನಾವಣೆಗೆ ನಾಮಪತ್ರಗಳ ಪರಿಶೀಲನೆಯ ದಿನಾಂಕ, ಉಮೇದುವಾರಿಕೆಯನ್ನು ಹಿಂಪಡೆಯಲು ಕೊನೆಯ ದಿನಾಂಕ, ಅಭ್ಯರ್ಥಿ ಸಮೀಕ್ಷೆಯನ್ನು ತೆಗೆದುಕೊಳ್ಳಬೇಕಾದ ದಿನಾಂಕ ಮತ್ತು ಕೊನೆಯ ದಿನಾಂಕ, ಅದರ ಮೊದಲು ಚುನಾವಣೆಯನ್ನು ಪೂರ್ಣಗೊಳಿಸಬೇಕಾಗುತ್ತದೆ. ಚುನಾವಣೆಯ ಸಾರ್ವಜನಿಕ ಸೂಚನೆ. ಅಧಿಸೂಚನೆಯ ವಿಷಯದ ಮೇಲೆ ಚುನಾವಣಾ ಅಧಿಕಾರಿಯು ಉದ್ದೇಶಿತ ಚುನಾವಣೆಯ ಸಾರ್ವಜನಿಕ ಸೂಚನೆಯನ್ನು ನೀಡುತ್ತಾರೆ. ಚುನಾವಣೆಗೆ ಅಭ್ಯರ್ಥಿಗಳ ನಾಮನಿರ್ದೇಶನಗಳನ್ನು ಆಹ್ವಾನಿಸುತ್ತಾರೆ ಮತ್ತು ನಾಮಪತ್ರಗಳನ್ನು ತಲುಪಿಸುವ ಸ್ಥಳವನ್ನು ನಿರ್ದಿಷ್ಟಪಡಿಸುತ್ತಾರೆ. ಚುನಾವಣೆಗೆ ಅಭ್ಯರ್ಥಿಗಳ ನಾಮನಿರ್ದೇಶನ. ಯಾವುದೇ ನಾಗರಿಕನು ಅರ್ಹನಾಗಿದ್ದರೆ ಸ್ಥಾನವನ್ನು ತುಂಬಲು ಚುನಾವಣೆಗೆ ಅಭ್ಯರ್ಥಿಯಾಗಿ ನಾಮನಿರ್ದೇಶನ ಮಾಡಬಹುದು. 5ನೇಯದು ಸ್ಪರ್ಧಾಕಾಂಕ್ಷಿಗಳ ಪಟ್ಟಿಯ ಪ್ರಕಟಣೆ. ಉಮೇದುವಾರಿಕೆಗಳನ್ನು ಹಿಂತೆಗೆದುಕೊಳ್ಳುವ ಅವಧಿಯ ಮುಕ್ತಾಯದ ನಂತರ ಚುನಾವಣಾ ಅಧಿಕಾರಿಯು ಸ್ಪರ್ಧಿಸುವ ಅಭ್ಯರ್ಥಿಗಳ ಪಟ್ಟಿಯನ್ನು ಮಾನ್ಯವಾಗಿ ನಾಮನಿರ್ದೇಶನಗೊಂಡ ಅಭ್ಯರ್ಥಿಗಳ ಪಟ್ಟಿಯನ್ನು ಸಿದ್ಧಪಡಿಸಿ ಪ್ರಕಟಿಸುತ್ತಾರೆ ಮತ್ತು ನಿಗದಿತ ಅವಧಿಯೊಳಗೆ ತಮ್ಮ ಉಮೇದುವಾರಿಕೆಗಳನ್ನು ಹಿಂಪಡೆದಿಲ್ಲ ಪಟ್ಟಿಯು ವರ್ಣಮಾಲೆಯ ಕ್ರಮದಲ್ಲಿ ಹೆಸರುಗಳನ್ನು ಮಾತ್ರ ಮತ್ತು ಸ್ಪರ್ಧಾತ್ಮಕ ಅಭ್ಯರ್ಥಿಗಳ ವಿಳಾಸಗಳನ್ನು ಹೊಂದಿದೆ. ಇತರ ವಿವರಗಳೊಂದಿಗೆ ನಾಮನಿರ್ದೇಶನ ಪತ್ರಗಳನ್ನು ಇಟ್ಟುಕೊಳ್ಳಲಾಗುತ್ತದೆ.
ಮತದಾನಕ್ಕೆ ಸಮಯವನ್ನು ನಿಗದಿಪಡಿಸುವುದು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಸಮೀಕ್ಷೆಯನ್ನು ನಡೆಸುವ ಸಮಯವನ್ನು ನಿಗದಿಪಡಿಸುತ್ತದೆ ಮತ್ತು ನಿಗದಿತ ಸಮಯವನ್ನು ಪ್ರಕಟಿಸಲಾಗುತ್ತದೆ. ಚುನಾವಣೆಯಲ್ಲಿ ಮತದಾನಕ್ಕೆ ನಿಗದಿಪಡಿಸಿದ ಅವಧಿಯು ದಿನಕ್ಕೆ 8 ಗಂಟೆಗಳಿಗಿಂತ ಕಡಿಮೆ ಇರುವಂತಿಲ್ಲ. ತುರ್ತು ಸಂದರ್ಭಗಳಲ್ಲಿ ಮತದಾನವನ್ನು ಮುಂದೂಡುವುದು. ಯಾವುದೇ ಮತಗಟ್ಟೆಯಲ್ಲಿನ ಪ್ರಕ್ರಿಯೆಗಳಿಗೆ ಅಡ್ಡಿ ಉಂಟಾದರೆ ಅಥವಾ ಅಡ್ಡಿಪಡಿಸಿದರೆ ಅಧ್ಯಕ್ಷರು ಅವರ ಅಧಿಕಾರ ವ್ಯಾಪ್ತಿಯಲ್ಲಿ ಮತದಾನದ ಮುಂದೂಡಿಕೆಯನ್ನು ಪ್ರಕಟಿಸಬಹುದು. ಮತಗಳ ಎಣಿಕೆ ಪಂಚಾಯತ್ ಅಥವಾ ಪುರಸಭೆಯ ಪ್ರತಿ ಚುನಾವಣೆಯ ನಂತರ ಚುನಾವಣಾ ಅಧಿಕಾರಿಯ ಮೇಲ್ವಿಚಾರಣೆ ಮತ್ತು ನಿರ್ದೇಶನದ ಅಡಿಯಲ್ಲಿ ಮತಗಳನ್ನು ಎಣಿಸಲಾಗುತ್ತದೆ. ಎಂಟು 6 ಎಲೆಕ್ಷನ್ ಟ್ರಿಬ್ಯುನಲ್ ಚುನಾವಣಾ ನ್ಯಾಯಮಂಡಳಿ. ಕೆಲವು ರಾಜ್ಯಗಳು ಚುನಾವಣಾ ಸಂಬಂಧಿತ ವಿವಾದಗಳನ್ನು ತೆಗೆದುಕೊಳ್ಳುವ ರಾಜ್ಯ ಮಟ್ಟದಲ್ಲಿ ಚುನಾವಣಾ ನ್ಯಾಯಮಂಡಳಿಯನ್ನು ಸ್ಥಾಪಿಸಲು ನಿಬಂಧನೆಯನ್ನು ಒದಗಿಸಿವೆ. ಈ ನಿಟ್ಟಿನಲ್ಲಿ ಪಂಜಾಬ್ನಲ್ಲಿ ಪ್ರತಿ ಜಿಲ್ಲೆ ಅಥವಾ ಭಾಗಕ್ಕೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನೊಂದಿಗೆ ಸಮಾಲೋಚಿಸಿ ರಾಜ್ಯ ಸರ್ಕಾರವು ಚುನಾವಣಾ ನ್ಯಾಯಮಂಡಳಿಯನ್ನು ರಚಿಸುತ್ತದೆ. ಅದರ ಜಿಲ್ಲೆ ಅಥವಾ ಉಪವಿಭಾಗದ ಪ್ರಧಾನ ಕಚೇರಿಯಲ್ಲಿ ರಾಜ್ಯ ಸರ್ಕಾರವು ಅಧಿಕೃತ ಗೆಜೆಟ್ನಲ್ಲಿ ಅಧಿಸೂಚನೆಯ ಮೂಲಕ ಸಾಕಷ್ಟು ಆಡಳಿತಾತ್ಮಕ, ಕಾನೂನು ಅಥವಾ ಮ್ಯಾಜಿಸ್ಟ್ರೇರಿಯಲ್ ಅನುಭವ ಹೊಂದಿರುವ ಸರ್ಕಾರದ IAS ಅಥವಾ PCS ವರ್ಗ ಗುಂಪು ಎ ಅಧಿಕಾರಿಯನ್ನು ನೇಮಿಸುತ್ತದೆ. ಚುನಾವಣಾ ನ್ಯಾಯಮಂಡಳಿಯ ಅಧ್ಯಕ್ಷರು ಪ್ರಸ್ತುತಪಡಿಸಿದ ಚುನಾವಣಾ ಅರ್ಜಿಯನ್ನು ಹೊರತುಪಡಿಸಿ ಯಾವುದೇ ಚುನಾವಣೆಯನ್ನು ಪ್ರಶ್ನಿಸುವುದಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿ. ಕಾಯ್ದೆಯ ನಿಬಂಧನೆಗಳಿಗೆ ಅನುಗುಣವಾಗಿ ಈ ನಿಟ್ಟಿನಲ್ಲಿ ಚುನಾವಣಾ ನ್ಯಾಯಮಂಡಳಿಯು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದ್ದು ಚುನಾವಣಾ ಅರ್ಜಿಗಳ ಮೇಲೆ ತೀರ್ಪು ನೀಡುವ ಅಧಿಕಾರವನ್ನು ಅದು ಹೊಂದಿರುತ್ತದೆ. ಆದಾಗ್ಯೂ ಚುನಾವಣಾ ನ್ಯಾಯಮಂಡಳಿಯು ತನ್ನ ವಿವೇಚನೆಯಿಂದ ನ್ಯಾಯ ಅಥವಾ ಅನುಕೂಲತೆಯ ಹಿತಾಸಕ್ತಿಯಲ್ಲಿ ಚುನಾವಣಾ ಅರ್ಜಿಯನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ತನ್ನ ನಿರ್ದಿಷ್ಟ ಕೇಂದ್ರ ಕಚೇರಿಯನ್ನು ಹೊರತುಪಡಿಸಿ ಬೇರೆ ಸ್ಥಳದಲ್ಲಿ ಪ್ರಯತ್ನಿಸಬಹುದು. ಪ್ರೊಸೀಜರ್ ಬಿಫೋರ್ ದಿ ಎಲೆಕ್ಷನ್ ಟ್ರಿಬ್ಯುನಲ್. ಚುನಾವಣಾ ನ್ಯಾಯಮಂಡಳಿಯ ಮುಂದೆ ಕಾರ್ಯವಿಧಾನ. ಕಾಯ್ದೆಯ ನಿಬಂಧನೆಗೆ ಒಳಪಟ್ಟು ಪ್ರತಿ ಚುನಾವಣಾ ಅರ್ಜಿಯನ್ನು ಚುನಾವಣಾ ನ್ಯಾಯಮಂಡಳಿಯು ವಿಚಾರಣೆಗೆ ಒಳಪಡಿಸುತ್ತದೆ. ಸಿವಿಲ್ ಪ್ರೊಸೀಜರ್ ಕೋಡ್ 1908 ರಲ್ಲಿ ಸೂಟ್ಗಳ ವಿಚಾರಣೆಗೆ ಒಳಪಟ್ಟಿರುವ ಕಾರ್ಯವಿಧಾನಕ್ಕೆ
ಅನುಸಾರವಾಗಿರಬಹುದು. ಚುನಾವಣಾ ನ್ಯಾಯಮಂಡಳಿಯು ಅಂತಹ ಸಾಕ್ಷಿಗಳು ಅಥವಾ ಸಾಕ್ಷಿಗಳ ಪುರಾವೆಗಳು ಚುನಾವಣೆ ಅರ್ಜಿಯ ನಿರ್ಧಾರಕ್ಕೆ ವಸ್ತುವಲ್ಲ ಎಂದು ಅಭಿಪ್ರಾಯಪಟ್ಟರೆ ಲಿಖಿತವಾಗಿ ದಾಖಲಿಸಲು ಕಾರಣಗಳಿಗಾಗಿ ಯಾವುದೇ ಸಾಕ್ಷಿ ಅಥವಾ ಸಾಕ್ಷಿಗಳನ್ನು ಪರೀಕ್ಷಿಸಲು ನಿರಾಕರಿಸುವ ವಿವೇಚನೆಯನ್ನು ಹೊಂದಿರುತ್ತದೆ. ಅಥವಾ ಅಂತಹ ಸಾಕ್ಷಿಗಳು ಅಥವಾ ಸಾಕ್ಷಿಗಳನ್ನು ಟೆಂಡರ್ ಮಾಡುವ ಪಕ್ಷವು ಕ್ಷುಲ್ಲಕ ಆಧಾರದ ಮೇಲೆ ಅಥವಾ ಚುನಾವಣಾ ಅರ್ಜಿಯ ವಿಚಾರಣೆಯನ್ನು ವಿಳಂಬಗೊಳಿಸುವ ಉದ್ದೇಶದಿಂದ ಮಾಡುತ್ತಿದೆ ಎಂದು ಗೊತ್ತಾದರೆ ಭಾರತೀಯ ಸಾಕ್ಷಿ ಕಾಯ್ದೆ 1872 ಕಾಯ್ದೆಯ ನಿಬಂಧನೆಗಳಿಗೆ ಒಳಪಟ್ಟಿರುವ ನಿಬಂಧನೆಗಳು ಚುನಾವಣಾ ಅರ್ಜಿಯ ವಿಚಾರಣೆಗೆ ಎಲ್ಲ ರೀತಿಯಲ್ಲೂ ಅನ್ವಯಿಸುತ್ತದೆ. ಮೊದಲನೆಯದಾಗಿ, ಚುನಾವಣಾ ಸಮಯದಲ್ಲಿ ಗಮನಿಸಬಹುದಾದ ಭ್ರಷ್ಟ ಆಚರಣೆಗಳು ಮತ್ತು ಚುನಾವಣಾ ಅಪರಾಧಗಳ ಬಗ್ಗೆ ಕರಪ್ಟ್ ಪ್ರಾಕ್ಟೀಸಸ್ ಅಂಡ್ ಎಲೆಕ್ಟ್ರಲ್ ಅಫೆನ್ಸಸ್. ಭ್ರಷ್ಟ ಆಚರಣೆಗಳು ಮತ್ತು ಚುನಾವಣಾ ಅಪರಾಧಗಳು. ಇಲ್ಲಿ ನಾವು ಚುನಾವಣೆಯ ಸಮಯದಲ್ಲಿ ಸಾಮಾನ್ಯ ಭ್ರಷ್ಟ ಆಚರಣೆಗಳನ್ನು ಅವಲೋಕಿಸಿದರೆ ಅದು ಸೂಕ್ತವಾಗಿರುತ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಾಯಿದೆ ಅಡಿಯಲ್ಲಿ ಈ ಕೆಳಗಿನವುಗಳನ್ನು ಭ್ರಷ್ಟ ಅಭ್ಯಾಸಗಳೆಂದು ಪರಿಗಣಿಸಲಾಗುತ್ತದೆ. ಇಲ್ಲಿ ನಾವು ಚುನಾವಣೆಯ ಸಮಯದಲ್ಲಿ ಸಾಮಾನ್ಯ ಭ್ರಷ್ಟ ಆಚರಣೆಗಳನ್ನು ಅವಲೋಕಿಸಿದರೆ ಅದು ಸೂಕ್ತವಾಗಿರುತ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕಾಯ್ದೆ ಪಂಜಾಬ್ ಅಡಿಯಲ್ಲಿ ಈ ಕೆಳಗಿನವುಗಳನ್ನು ಭ್ರಷ್ಟ ಅಭ್ಯಾಸಗಳೆಂದು ಪರಿಗಣಿಸಲಾಗುತ್ತದೆ. ಮೊದಲನೆಯದು ಲಂಚ. ಎರಡನೆಯದು ಯಾವುದೇ ವ್ಯಕ್ತಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರೇರೇಪಿಸುವ ಅಭ್ಯರ್ಥಿ ಅಥವಾ ಅವರ ಚುನಾವಣಾ ಏಜೆಂಟಿನ ಒಪ್ಪಿಗೆಯೊಂದಿಗೆ ಅಭ್ಯರ್ಥಿ ಅಥವಾ ಅವರ ಯಾವುದೇ ಉಡುಗೊರೆ ಕೊಡುಗೆ ಅಥವಾ ಭರವಸೆಯನ್ನು ತೆಗೆದುಕೊಳ್ಳುವುದು. ಒಬ್ಬ ವ್ಯಕ್ತಿ ಚುನಾವಣೆಯಲ್ಲಿ ಅಭ್ಯರ್ಥಿಯಾಗಿ ನಿಲ್ಲುವುದು ಅಥವಾ ನಿಲ್ಲುವುದಿರುವುದು ಅಥವಾ ಮತ ಚಲಾಯಿಸಲು ಅಥವಾ ಮತದಾನದಿಂದ ದೂರವಿರಲು ಮತದಾರರು ವಿಶೇಷವಾಗಿ ಎಜೆಕ್ಷನ್ ಅಥವಾ ಪ್ರತಿಫಲವಾಗಿ ಒಬ್ಬ ನಾಗರಿಕನು ಹಾಗೆ ನಿಂತಿದ್ದಕ್ಕಾಗಿ ಅಥವಾ ನಿಲ್ಲದಿದ್ದಕ್ಕಾಗಿ ಅಥವಾ ಹಿಂತೆಗೆದುಕೊಳ್ಳುವುದಕ್ಕಾಗಿ ಅಥವಾ ಇಲ್ಲದಿದ್ದಕ್ಕಾಗಿ ಅವರ ಉಮೇದುವಾರಿಕೆಯನ್ನು ಹಿಂಪಡೆಯುವುದು ಅಥವಾ ಮತದಾನಕ್ಕಾಗಿ ಮತದಾರರು ಅಥವಾ ಮತದಾನದಿಂದ ದೂರವಿರುತ್ತಾರೆ. ಪ್ರಾಯಶಃ ಪ್ರೇರಣೆ ಅಥವಾ ಬಹುಮಾನದ ರಸೀದಿ ಅಥವಾ ಯಾವುದೇ ತೃಪ್ತಿಕರ ವಸ್ತುವನ್ನು ಸ್ವೀಕರಿಸಲು ಒಪ್ಪಂದ ಇದ್ದರೆ ಅದು ಭ್ರಷ್ಟವಾಗುತ್ತದೆ. ಅಭ್ಯರ್ಥಿಯಾಗಿ ನಿಲ್ಲಲು ಅಥವಾ ಹಿಂತೆಗೆದುಕೊಳ್ಳುವ ಒಬ್ಬ ವ್ಯಕ್ತಿಯಿಂದ ತನಗಾಗಿ ಅಥವಾ ಮತದಾನದಿಂದ ದೂರವಿರಲು ಅಥವಾ ಯಾವುದೇ ಮತದಾರರನ್ನು ಮತ ಚಲಾಯಿಸಲು ಅಥವಾ ಮತದಾನದಿಂದ ದೂರವಿಡಲು ಅಥವಾ ಯಾವುದೇ ಅಭ್ಯರ್ಥಿಯು ಅವರ ಉಮೇದುವಾರಿಕೆಯನ್ನು ಹಿಂಪಡೆಯಲು ಪ್ರೇರಿಸುವುದು, ಇವೆಲ್ಲ ಭ್ರಷ್ಟ ಆಡಳಿತದೊಳಗೆ ಭ್ರಷ್ಟ ಕೆಲಸದ ಒಳಗೆ ಬರುತ್ತದೆ. ಅನಪೇಕ್ಷಿತ ಪ್ರಭಾವ ಅಂದರೆ ಅಭ್ಯರ್ಥಿಯು ಕಡೆಯಿಂದ ಅಥವಾ ಅಭ್ಯರ್ಥಿಯ ಅಥವಾ ಅವರ ಚುನಾವಣೆಯ ಸಮ್ಮತಿಯೊಂದಿಗೆ ಯಾವುದೇ ಚುನಾವಣಾ ಹಕ್ಕಿನ ಮುಕ್ತ ವ್ಯಾಯಾಮದೊಂದಿಗೆ ಯಾವುದೇ ಹಸ್ತಕ್ಷೇಪ ಅಥವಾ ಮಧ್ಯ ಪ್ರವೇಶಿಸುವ ಪ್ರಯತ್ನ. ಈ ಸಂದರ್ಭದಲ್ಲಿ ಕಾಯ್ದೆಯು ಇದನ್ನು ಒದಗಿಸುತ್ತದೆ. ಈ ಷರತ್ತಿನ ನಿಬಂಧನೆಗಳಿಗೆ ಯಾವುದೇ ಪೂರ್ವಾಗ್ರಹವಿಲ್ಲದೆ ಅಂತಹ ಯಾವುದೇ ವ್ಯಕ್ತಿ ಸಾಮಾಜಿಕ ಬಹಿಷ್ಕಾರ ಮತ್ತು ಮಾಜಿ ಸಂವಹನ ಅಥವಾ ಯಾವುದೇ ಜಾತಿ ಅಥವಾ ಸಮುದಾಯದಿಂದ ಹೊರಹಾಕುವಿಕೆ ಸೇರಿದಂತೆ ಯಾವುದೇ ರೀತಿಯ ಗಾಯದೊಂದಿಗೆ ಯಾವುದೇ ಅಭ್ಯರ್ಥಿ ಅಥವಾ ಯಾವುದೇ ಮತದಾರರನ್ನು ಬೆದರಿಸುವುದು ಅಥವಾ ಒಬ್ಬ ಅಭ್ಯರ್ಥಿ ಅಥವಾ ಮತದಾರರನ್ನು ದೈವಿಕ ಅಸಮಾಧಾನ ಅಥವಾ ಆಧ್ಯಾತ್ಮಿಕ ಖಂಡನೆಗೆ ಗುರಿಪಡಿಸಲಾಗುತ್ತದೆ ಎಂದು ನಂಬುವಂತೆ ಪ್ರೇರೇಪಿಸುವುದು ಅಥವಾ ಪ್ರೇರೇಪಿಸಲು ಪ್ರಯತ್ನಿಸುವುದು ಹಾಗೂ ಅಭ್ಯರ್ಥಿ ಅಥವಾ ಚುನಾಯಿತರ ಚುನಾವಣಾ ಹಕ್ಕಿನ ಮುಕ್ತ ವ್ಯಾಯಾಮದಲ್ಲಿ ಮಧ್ಯ ಪ್ರವೇಶಿಸುವಂತೆ ಪರಿಗಣಿಸಲಾಗುತ್ತದೆ. ಚುನಾವಣಾ ಹಕ್ಕಿನಲ್ಲಿ
ಹಸ್ತಕ್ಷೇಪ ಮಾಡುವ ಉದ್ದೇಶವಿಲ್ಲದೆ ಸಾರ್ವಜನಿಕ ನೀತಿಯ ಘೋಷಣೆ ಅಥವಾ ಕಾನೂನಿನ ಹಕ್ಕನ್ನು ಚಲಾಯಿಸುವುದನ್ನು ಹಸ್ತಕ್ಷೇಪ ಎಂದು ಪರಿಗಣಿಸಲಾಗುವುದಿಲ್ಲ. ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ತನ್ನ ಧರ್ಮ, ಜನಾಂಗ, ಜಾತಿ, ಸಮುದಾಯ ಅಥವಾ ಭಾಷೆ ಅಥವಾ ಬಳಕೆಯ ಆಧಾರದ ಮೇಲೆ ಯಾವುದೇ ವ್ಯಕ್ತಿಗೆ ಮತ ಚಲಾಯಿಸಲು ಅಥವಾ ಮತ ಚಲಾಯಿಸದಂತೆ ಅಭ್ಯರ್ಥಿ ಅಥವಾ ಅವನ ಚುನಾವಣೆ ಏಜೆಂಟಿನ ಒಪ್ಪಿಗೆಯೊಂದಿಗೆ ಮನವಿ ಧಾರ್ಮಿಕ ಚಿಹ್ನೆಗಳನ್ನು ಅಥವಾ ಬಳಕೆಗೆ ಮನವಿ ರಾಷ್ಟ್ರೀಯ ಚಿಹ್ನೆಗಳು ಈ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯಕ್ಕಾಗಿ ರಾಷ್ಟ್ರಧ್ವಜದಂತಹವು ಇದೆಲ್ಲ ಸೇರಿವೆ. ಧರ್ಮ, ಜನಾಂಗ, ಜಾತಿ, ಸಮುದಾಯ ಅಥವಾ ಭಾಷೆಯ ಆಧಾರದ ಮೇಲೆ ಭಾರತದ ನಾಗರಿಕರ ವಿವಿಧ ವರ್ಗಗಳ ನಡುವೆ ದ್ವೇಷ ಅಥವಾ ದ್ವೇಷದ ಭಾವನೆಯನ್ನು ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ಅಭ್ಯರ್ಥಿಯ ಒಪ್ಪಿಗೆಯೊಂದಿಗೆ ಪ್ರಚಾರ ಮಾಡುವುದು ಆ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯವನ್ನು ಹೆಚ್ಚಿಸಲು ಚುನಾವಣಾ ಏಜೆಂಟ್ ಇದೆಲ್ಲವನ್ನು ಮಾಡುವುದು ಒಂದು ಭ್ರಷ್ಟ ನಡವಳಿಕೆಯಾಗಿರುತ್ತದೆ. ಈ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯಕ್ಕಾಗಿ ಅಭ್ಯರ್ಥಿ ಅಥವಾ ಅವರ ಚುನಾವಣಾ ಏಜೆಂಟರ ಸಮ್ಮತಿಯೊಂದಿಗೆ ಆಚರಣೆ ಮತ್ತು ಸತಿ ಆಯೋಗ ಅಥವಾ ವೈಭವೀಕರಣವನ್ನು ಪ್ರಚಾರ ಮಾಡುವುದು. ವಿವರಣೆ. ಈ ಷರತ್ತಿನ ಉದ್ದೇಶಗಳು ಸತಿಗೆ ಸಂಬಂಧಿಸಿದಂತೆ ಸತಿ ಮತ್ತು ವೈಭವೀಕರಣಗಳು ಕಾಯಿದೆ 1987 ಆಯೋಗದಲ್ಲಿ ಕ್ರಮವಾಗಿ ಆಕೆಗೆ ನಿಗದಿಪಡಿಸಲಾದ ಅರ್ಥವನ್ನು ಹೊಂದಿರಬೇಕಾಗುತ್ತದೆ. ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ಅಭ್ಯರ್ಥಿಯ ಒಪ್ಪಂದದೊಂದಿಗೆ ಅಥವಾ ಅವರ ಚುನಾವಣಾ ಏಜೆಂಟ್ ಯಾವುದೇ ವಾಸ್ತವದ ಹೇಳಿಕೆಯ ಪ್ರಕಟಣೆ ಅದು ಸುಳ್ಳು ಮತ್ತು ವೈಯಕ್ತಿಕ ಪಾತ್ರಕ್ಕೆ ಸಂಬಂಧಿಸಿದಂತೆ ಸುಳ್ಳು ಎಂದು ಅವರು ನಂಬುತ್ತಾರೆ, ಅಥವಾ ಅಭ್ಯರ್ಥಿಯ ನಡವಳಿಕೆಗೆ ಸಂಬಂಧಿಸಿದಂತೆ ಯಾವುದೇ ಅಭ್ಯರ್ಥಿಯ ಉಮೇದುವಾರಿಕೆ ಅಥವಾ ಹಿಂತೆಗೆದುಕೊಳ್ಳುವಿಕೆ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯವನ್ನು ಪೂರ್ವಾಗ್ರಹ ಮಾಡಲು ಸಮಂಜಸವಾಗಿ ಲೆಕ್ಕ ಹಾಕಿದ ಹೇಳಿಕೆಯಾಗಿರುತ್ತದೆ. ಅಭ್ಯರ್ಥಿ ಅಥವಾ ಅವರ ಚುನಾವಣಾ ಏಜೆಂಟರ ಸಮ್ಮತಿಯೊಂದಿಗೆ ಅಭ್ಯರ್ಥಿ ಅಥವಾ ಅವರ ಏಜೆಂಟರ ಮೂಲಕ ಯಾವುದೇ ವಾಹನವನ್ನು ಬಾಡಿಗೆಗೆ ಪಡೆಯುವುದು ಅಥವಾ ಸಂಗ್ರಹಿಸುವುದು ಅಥವಾ ಅಭ್ಯರ್ಥಿಯನ್ನು ಹೊರತುಪಡಿಸಿ ಯಾವುದೇ ಮತದಾರರ ಉಚಿತ ಸಾಗಾಟಕ್ಕಾಗಿ ಅಂತಹ ವಾಹನವನ್ನು ಬಳಸುವುದು, ಅವರ ಕುಟುಂಬದ ಸದಸ್ಯರು ಅಥವಾ ಒಂದು ಏಜೆಂಟ್ ಯಾವುದೇ ಮತಗಟ್ಟೆಗೆ ಅಥವಾ ಅದಕ್ಕೆ ಮತದಾರರು ಅಥವಾ ಹಲವಾರು ಮತದಾರರು ತಮ್ಮ ಜಂಟಿ ವೆಚ್ಚದಲ್ಲಿ ವಾಹನ ಮತ್ತು ನೌಕೆಯನ್ನು ಬಾಡಿಗೆಗೆ ಪಡೆಯುವುದು, ಅವರು ಅಥವಾ ಅವರನ್ನು ಮತದಾನಕ್ಕಾಗಿ ನಿಗದಿಪಡಿಸಿದ ಯಾವುದೇ ಮತಗಟ್ಟೆ ಅಥವಾ ಸ್ಥಳಕ್ಕೆ ಮತ್ತು ಅಲ್ಲಿಂದ ತಲುಪಿಸಲು ವಾಹನವನ್ನು ಭ್ರಷ್ಟ ಅಭ್ಯಾಸವೆಂದು ಪರಿಗಣಿಸಲಾಗುವ. ಬಾಡಿಗೆ ಎಂಬುದು ಯಾಂತ್ರಿಕ ಶಕ್ತಿಯಿಂದ ಒಲಿಸಿದ ವಾಹನ ಅಥವಾ ಹಡಗು ಯಾವುದೇ ಅವರ ಸ್ವಂತ ವೆಚ್ಚದಲ್ಲಿ ಯಾವುದೇ ಮತಗಟ್ಟೆ ಅಥವಾ ಮತದಾನಕ್ಕಾಗಿ ನಿಗದಿಪಡಿಸಿದ ಸ್ಥಳಕ್ಕೆ ಹೋಗಲು ಅಥವಾ ಬರಲು ಬಳಸುವುದಿಲ್ಲ. ಭ್ರಷ್ಟ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ. ಅಭ್ಯರ್ಥಿ ಅಥವಾ ಅವರ ಅಭ್ಯರ್ಥಿಯ ಮತ ನೀಡುವುದನ್ನು ಯಾವುದೇ ಸಹಾಯ ಚುನಾವಣೆ ಬೂತ್ ಸೆರೆ ಹಿಡಿಯುವಿಕೆ ಅಭ್ಯರ್ಥಿ ಅಥವಾ ಅವರ ಏಜೆಂಟ್ ಬೂತ್ ವಶಪಡಿಸಿಕೊಂಡ ಸಂದರ್ಭದಲ್ಲಿ ಏಜೆಂಟ್ ಅಭ್ಯರ್ಥಿಯು ಚುನಾವಣಾ ಏಜೆಂಟ್ ಅಭ್ಯರ್ಥಿಯ ಒಪ್ಪಿಗೆಯೊಂದಿಗೆ ಚುನಾವಣೆಗೆ ಸಂಬಂಧಿಸಿದಂತೆ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದ ಪೋಲಿಂಗ್ ಏಜೆಂಟ್ ಅನ್ನು ಒಳಗೊಂಡಿರುತ್ತದೆ. ಒಬ್ಬ ಅಭ್ಯರ್ಥಿಯು ಚುನಾವಣಾ ಏಜೆಂಟ್ ಆಗಿ ಕಾರ್ಯನಿರ್ವಹಿಸಿದರೆ ಅಭ್ಯರ್ಥಿಯ ಚುನಾವಣೆಯ ಭವಿಷ್ಯವನ್ನು ಹೆಚ್ಚಿಸಲು ಸಹಾಯ ಮಾಡಲು ವ್ಯಕ್ತಿಯನ್ನು ಪರಿಗಣಿಸಲಾಗುತ್ತದೆ. ಪ್ರಮೋಟಿಂಗ್ ಎನಿಬಿಟಿ ಬಿಟ್ವೀನ್ ಕ್ಲಾಸಸ್, ವರ್ಗಗಳ ನಡುವೆ ದ್ವೇಷವನ್ನು ಉತ್ತೇಜಿಸುವುದು. ಚುನಾವಣೆಯೊಂದಿಗೆ ಸಂಪರ್ಕ ಹೊಂದಿರುವ ವ್ಯಕ್ತಿ ಧರ್ಮ, ಜನಾಂಗ, ಜಾತಿ, ಭಾಷೆ, ವಿವಿಧ ವರ್ಗದ ನಾಗರಿಕರ ನಡುವಿನ ದ್ವೇಷದ ಭಾವನೆಗಳ ಆಧಾರದ ಮೇಲೆ ಪ್ರಚಾರ ಮಾಡುವ ಮತ್ತು ಪ್ರಯತ್ನಿಸುವ
ವ್ಯಕ್ತಿಗೆ 3 ವರ್ಷಗಳವರೆಗೆ ವಿಸ್ತರಿಸಬಹುದಾದ ಜೈಲು ಶಿಕ್ಷೆ ಅಥವಾ ಎರಡರೊಂದಿಗೂ ಇರುವಂತೆ ಮಾಡಬಹುದು. ಅಪೀಲ್ ಟು ಹೈಕೋರ್ಟ್. ಹೈಕೋರ್ಟ್ಗೆ ಮೇಲ್ಮನವಿ. ಒಂದು ವೇಳೆ ಚುನಾವಣಾ ನ್ಯಾಯಮಂಡಳಿಯ ತೀರ್ಪು ಸದ್ಯಕ್ಕೆ ಜಾರಿಯಲ್ಲಿರುವ ಯಾವುದೇ ಕಾನೂನಿನಲ್ಲಿರುವ ಯಾವುದನ್ನು ತಡೆದುಕೊಳ್ಳದಿದ್ದಲ್ಲಿ ಚುನಾವಣೆಯ ಪ್ರತಿಯೊಂದು ಆದೇಶದಿಂದ ಕಾನೂನು ಅಥವಾ ಸತ್ಯಕ್ಕೆ ಸಂಬಂಧಿಸಿದ ಯಾವುದೇ ಪ್ರಶ್ನೆಗೆ ಹೈಕೋರ್ಟ್ಗೆ ನ್ಯಾಯಮಂಡಳಿ ಮೇಲ್ಮನವಿ ಸಲ್ಲಿಸಬಹುದು. ರೋಲ್ ಆಫ್ ಸ್ಟೇಟ್ ಎಲೆಕ್ಷನ್ ಕಮಿಷನ್. ರಾಜ್ಯ ಚುನಾವಣಾ ಆಯೋಗದ ಪಾತ್ರ 73 ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿ ಕಾಯಿದೆಗಳ ಮೂಲಕ ಆದೇಶದಂತೆ ರಾಜ್ಯ ಚುನಾವಣಾ ಆಯೋಗಗಳನ್ನು ಸ್ಥಾಪಿಸಲಾಯಿತು ಮತ್ತು ದೇಶದಲ್ಲಿ ತಳಮಟ್ಟದ ಪ್ರಜಾಪ್ರಭುತ್ವವನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇವು ಕೇಂದ್ರದ ಇದೇ ಮಾದರಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಚುನಾವಣಾ ಆಯೋಗ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳನ್ನು ನಡೆಸಲು ಹೆಚ್ಚು ಕಡಿಮೆ ಸಮಾನವಾದ ಅಧಿಕಾರವನ್ನು ಅನುಭವಿಸುತ್ತದೆ. ಅವರ ಪಾತ್ರವನ್ನು ಹೀಗೆ ವರ್ಗೀಕರಿಸಬಹುದು: ನಿಯಂತ್ರಕ, ಆಡಳಿತಾತ್ಮಕ ಮತ್ತು ಅರೆ ನ್ಯಾಯಾಂಗ. ರಾಜ್ಯ ಹಣಕಾಸು ಆಯೋಗದ ನಿಯಂತ್ರಕ ಪಾತ್ರವು ಹಿಂದೆ ಪಟ್ಟಿ ಮಾಡಲಾದ ಅದರ ಕಾರ್ಯಗಳಿಂದ ಸ್ಪಷ್ಟವಾಗಿ ಪ್ರತಿಫಲಿಸುತ್ತದೆ. ವಾರ್ಡ್ಗಳು ಅಥವಾ ಪ್ರಾದೇಶಿಕ ಕ್ಷೇತ್ರಗಳ ಡಿಲಿಮಿಟೇಷನ್, ಚುನಾವಣಾ ಚಿಹ್ನೆಗಳು, ಮತದಾರರ ಪಟ್ಟಿಗಳು, ಚುನಾವಣಾ ವೆಚ್ಚಗಳು ಇತ್ಯಾದಿಗಳನ್ನು ನಿಯಂತ್ರಿಸುವ ಮತ್ತು ಅದರ ಶಕ್ತಿಯು ಮಹತ್ವದ ನಿಯಂತ್ರಣಕ್ಕೆ ಕಾರ್ಯಗಳಾಗಿವೆ. ಇದು ಯಾವುದೇ ಚುನಾವಣೆಯನ್ನು ಸುಗಮವಾಗಿ ನಡೆಸಲು ಅವಶ್ಯಕವಾಗಿದೆ. ಚುನಾವಣೆಗಳ ನಡವಳಿಕೆಯ ಕಡೆಗೆ ಅದರ ಸ್ವಂತ ಸಿಬ್ಬಂದಿಯ ಸಹಾಯದಿಂದ ಹೆಚ್ಚಿನ ಸಂಖ್ಯೆಯ ಪೂರ್ವಸಿದ್ಧತಾ ಕಾರ್ಯಗಳನ್ನು ನಿರ್ವಹಿಸುವ ಅಗತ್ಯವಿದೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಇತರ ಇಲಾಖೆಗಳ ಸಿಬ್ಬಂದಿ ಇದು ಸ್ಟೇಟ್ ಎಲೆಕ್ಷನ್ ಕಮಿಷನ್ನಿಂದ ಕೈಗೊಳ್ಳಬೇಕಾದ ವಿವಿಧ ಆಡಳಿತಾತ್ಮಕ ಮತ್ತು ವಾಡಿಕೆಯ ಕಾರ್ಯಗಳನ್ನು ಒಳಗೊಂಡಿರುತ್ತದೆ. ಅದೇ ಸಮಯದಲ್ಲಿ ಚುನಾವಣಾ ಪ್ರಕ್ರಿಯೆಯಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಕೆಲವು ಅರೆ ನ್ಯಾಯಾಂಗ ಕಾರ್ಯಗಳನ್ನು
ಕೈಗೊಳ್ಳಬೇಕಾಗುತ್ತದೆ. ಒಂದು ಅಥವಾ ಇನ್ನೊಂದು ಪಕ್ಷದಿಂದ ಉದ್ಭವಿಸುವ ಸಾಧ್ಯತೆ ಇದೆ. ಚುನಾವಣಾ ಫಲಿತಾಂಶಗಳನ್ನು ಕಾಲಮಿತಿಯಲ್ಲಿ ಘೋಷಿಸಲು ಇಂತಹ ಚುನಾವಣಾ ಅರ್ಜಿಗಳು ಅಥವಾ ಮೇಲ್ಮನವಿಗಳು ಇತ್ಯಾದಿಗಳನ್ನು ವಿಲೇವಾರಿ ಮಾಡಲು ಸ್ಟೇಟ್ ಎಲೆಕ್ಷನ್ ಕಮಿಷನ್ಗಳಿಗೆ ಅಧಿಕಾರವಿದೆ. ಆರ್ಟಿಕಲ್ 243 ಓನ ನಿಬಂಧನೆಗಳ ಪ್ರಕಾರ ನ್ಯಾಯಾಲಯಗಳ ಹಸ್ತಕ್ಷೇಪವನ್ನು ನಿರ್ಬಂಧಿಸಲಾಗಿದೆ. ಆದಾಗ್ಯೂ ದೋಷ ಅಥವಾ ನ್ಯಾಯವ್ಯಾಪ್ತಿಯ ವಿವಾದವಿದ್ದರೆ ಅಥವಾ ಉಲ್ಲಂಘನೆ ಇದ್ದರೆ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ನಿರ್ಧಾರದ ವಿರುದ್ಧ ನ್ಯಾಯಾಲಯದಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಯಾವುದೇ ಸಾಂವಿಧಾನಿಕ ನಿಬಂಧನೆ ಈ ಪರಿಣಾಮಕ್ಕಾಗಿ ಅನಿಯಮಿತ ಚುನಾವಣೆಗಳ ಹಿಂದಿನ ಸಾಮಾನ್ಯ ದೂರುಗಳು ಈಗ ಅತ್ಯಲ್ಪವಾಗಿವೆ ಮತ್ತು ಅಂತಹ ಘಟನೆಗಳು ವರದಿಯಾದಲ್ಲೆಲ್ಲ ಇವುಗಳನ್ನು ಸಾಮಾನ್ಯವಾಗಿ ಆಯೋಗವು ಪರಿಹರಿಸುತ್ತದೆ. ಎಂಟು ಸಮ್ಮರಿ ಸಾರಾಂಶ. ಭಾರತವು ರಾಷ್ಟ್ರಗಳಲ್ಲಿ ಒಂದಾಗಿದೆ. ರಾಜ್ಯ ಚುನಾವಣಾ ಆಯೋಗವು ತನ್ನ ಕರ್ತವ್ಯಗಳನ್ನು ನಿಷ್ಠೆಯಿಂದ ನಿರ್ವಹಿಸುತ್ತಿರುವುದು ಪ್ರಜಾಪ್ರಭುತ್ವವನ್ನು ದೃಢವಾದ ನೆಲೆಯಲ್ಲಿ ಇರಿಸಿದೆ. ವರ್ಷಗಳಲ್ಲಿ ಆಯೋಗವು ನ್ಯಾಯಯುತ, ನಿರ್ಭೀತ ಮತ್ತು ನಿಷ್ಪಕ್ಷಪಾತ ವ್ಯವಸ್ಥೆಯಿಂದ ತನ್ನ ವಿಶ್ವಾಸಾರ್ಹತೆಯನ್ನು ಹೆಚ್ಚಿಸಿದೆ. ಭಾರತೀಯ ಚುನಾವಣಾ ವ್ಯವಸ್ಥೆಯನ್ನು ಶುದ್ಧೀಕರಿಸುವಲ್ಲಿ ಅದರ ಸಾಂವಿಧಾನಿಕ ಅಧಿಕಾರ ಸಂವಿಧಾನಕ್ಕೆ 73ನೇ ಮತ್ತು 74ನೇ ಸಾಂವಿಧಾನಿಕ ತಿದ್ದುಪಡಿಗಳನ್ನು ಜಾರಿಗೊಳಿಸುವುದರೊಂದಿಗೆ ಪ್ರಜಾಪ್ರಭುತ್ವದ ವಿಕೇಂದ್ರೀಕರಣದ ವ್ಯವಸ್ಥೆಯನ್ನು ಸ್ಥಾಪಿಸುವ ಮತ್ತು ಬಲಪಡಿಸುವ ಪ್ರಕ್ರಿಯೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲನ್ನು ಸೇರಿಸಲಾಗಿದೆ. ಈ ಘಟಕದಲ್ಲಿ ನಾವು ರಾಜ್ಯ ಚುನಾವಣಾ ಆಯೋಗದ ಮಹತ್ವ, ಸಂಯೋಜನೆ, ಅಧಿಕಾರಗಳು, ಕಾರ್ಯಗಳು ಮತ್ತು ಪಾತ್ರವನ್ನು ವಿವರಿಸಿದ್ದೇವೆ. ಭಾರತದಲ್ಲಿ ಪ್ರಜಾಪ್ರಭುತ್ವದ ಬೇರುಗಳನ್ನು ಬಲಪಡಿಸುವ ಸಲುವಾಗಿ ಮುಕ್ತ, ನ್ಯಾಯಸಮ್ಮತ ಮತ್ತು ಸಮಯೋಚಿತ ಚುನಾವಣೆಗಳನ್ನು ನಡೆಸುವಲ್ಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ಗಳು ಪ್ರಮುಖ ಪಾತ್ರವನ್ನು ವಹಿಸುತ್ತವೆ ಎಂದು ಗಮನಿಸಲಾಗಿದೆ. ಇದರೊಂದಿಗೆ ಘಟಕ 8
ರಾಜ್ಯ ಚುನಾವಣಾ ಆಯೋಗ ಪಾಠವನ್ನು ಪೂರ್ಣಗೊಳಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.